ಗಾಡಿ ತೊಗೊಂಬಂದು ಇಲ್ಲಿ ಸೈಡ್ಗೆ ಹಾಕಿದ್ವಿ. ನಮ್ಮದು 8 ವೀಲ್ ಲೋಡ್ ಆಗಿ ಬಂತು, ನೋಡ್ಬೋದು. ಬರ್ತಾ ಇದೆ ಹಳೇದಾಗ್ಬಿಟ್ಟಿದೆ. ಯಾಕಂದರೆ ಇದು ತಗೊಂಡಾಗಿಂದ ಲೋಕಲ್ಲೇ ಓಡಿಸ್ತಾ ಇರೋದು. 1 ವರ್ಷ ನಾನು ಓಡಿಸಿದೆ ಅಷ್ಟೇ, ಮತ್ತು 2 ವರ್ಷ ಡ್ರೈವರ್ ಕೈಯಲ್ಲಿ ಓಡಿರೋ ಗಾಡಿ. ಹಾಗಾಗಿ ಈ ಥರ ಇದೆ. ಇದು ಹೆಚ್ಚು ಕಡಿಮೆ 2 ವರ್ಷದಿಂದ ನನ್ನ ಕೈಲಿ ಮತ್ತು ಶರದ್ ಬ್ರೋ ಕೈಯಲ್ಲಿ ಅಷ್ಟೇ ಓಡಿದ್ದು ಥರ ಇದೆ ಅಂತ. ಲೇಲ ಭಯ चलो सब तुम्हारा ही है। ए मिकाया एक पीस दे दो बस मेरे को। पंचर ಆಯಿತು. ಯಾವ ಕಾರಣಕ್ಕೆ ಪಂಚರ್ ಆಯಿತು ಅನ್ನೋದು ರೀಸನ್ ತುಂಬ ಇಂಪಾರ್ಟೆಂಟು. ರೋಡ್ ಕನ್ಸ್ಟ್ರಕ್ಷನ್ ಮಾಡೋರು ದಯವಿಟ್ಟು ನೆಟ್ಟಿಗೆ ಮಾಡಿ, ನಿಮ್ಮಿಂದ ನಾವು ಸಾಯಬೇಕು. ಜಾಕೆಟ್ ನಿಲ್ಸಿದ್ದೀನಿ ಗಾಡಿನ. ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ನಮ್ಮ ಸಬ್ಸ್ಕ್ರೈಬರ್ ಬಿಸ್ಕೆಟ್ ಕೊಟ್ಟೋದ್ರು, ತಿನ್ರಪ್ಪ ಅಂತ. ಬರಪ್ಪ ತಿನ್ನೋಣ, ಯಾಕೆ ಆ ಕಡೆ ಹೋಗ್ತೀಯಾ ಇಂದ. ದಾವಣಗೆರೆ ಹತ್ತತ್ರ ಬಂದರೆ ಮತ್ತೆ ಇನ್ನೊಂದು ಟೈರ್ ಪಂಚರು. ಏನು ಕರ್ಮ ಗುರು, 3ನೇ ಸಾರಿ ಜಾಕ್ ಎತ್ತಿವತ್ತು ಟೈರ್ ಬಿಚ್ಚಿರೋದು. ಬನ್ನಿ ನೋಡಿ, ಅಪೋಲೋ 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 MD+. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಏಟರ್ ಕ್ಲಾಕ್ಸ್. ನಾನು ನಿಮ್ಮ ಅಜಯ್. ಸದ್ಯಕ್ಕೆ ಸ್ವಲ್ಪ ದಿನದಿಂದ ವ್ಲಾಗ್ಸ್ ಮಾಡಿರಲಿಲ್ಲ. ಕಂಟಿನ್ಯೂಸ್ ಟ್ರಿಪ್ಗಳು ಮಾಡ್ತಾ ಇದ್ವಿ. ಹಂಗಾಗಿ ಲಾಸ್ಟ್ ಟ್ರಿಪ್ ಅಂತೂ ವ್ಲಾಗೇ ಮಾಡೋಕ್ಕೆ ಕೂಡ ಟೈಮ್ ಸಿಕ್ಕಿಲ್ಲ. ಅಷ್ಟು ಕಂಟಿನ್ಯೂ ಹೊಡೆದಿದ್ವಿ. 3 ದಿನಕ್ಕೆ ಒಂದೊಂದು ಟ್ರಿಪ್ ಹೊಡೆದಿದ್ವಿ. ಹಾಗಾಗಿ ವ್ಲಾಗ್ಸ್ ಏನು ಮಾಡಿರಲಿಲ್ಲ. ಸದ್ಯಕ್ಕೆ ನಮ್ದು 3 ಗಾಡಿ ಇವತ್ತು ಇಲ್ಲಿದೆ ದುರ್ಗದಲ್ಲಿ. ಲೋಡು ನಿನ್ನೆನೇ ಮಾಡಿ ನಿಲ್ಲಿಸಿದ್ವಿ. ರೆಸ್ಟ್ ಇಲ್ಲ ಅಂತ ನಿನ್ನೆ ಲೋಡ್ ಮಾಡಿರೋ ಗಾಡಿ ನಿಲ್ಲಿಸಿ ರೆಸ್ಟ್ ಮಾಡಿ ಇವತ್ತು ಬಿಡ್ತಾ ಇದ್ವಿ. ಯಾಕಂದ್ರೆ ಕಂಟಿನ್ಯೂ ಬೆಳಗ್ಗೆ ಖಾಲಿ ಮಾಡು, ಸಂಜೆ ಲೋಡ್ ಮಾಡು, ಖಾಲಿ ಮಾಡು, ಸಂಜೆ ಲೋಡ್ ಮಾಡು. ಗಾಡಿ ಡ್ರೈವ್ ಮಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದು. ಮತ್ತು ನನ್ನ ಮೊಬೈಲ್ ಬೇರೆ ಕದ್ಬಿಟ್ಟಿದ್ರು ಮೊನ್ನೆ ರೀಸೆಂಟಾಗಿ. ಗಾಡೀಲಿ ಕಳ್ತನ ಆಗಿತ್ತು. ಮತ್ತು ಹೋಗೊಂದು ಮೊಬೈಲ್ ತರಬೇಕಿತ್ತು. ಅದೊಂದು ರೀಸನ್ಗೋಸ್ಕರ ಇಲ್ಲೇ ಉಳ್ಕೊಂಡಂಗೆ ಆಯಿತು. ಹೋಗಿ ತೊಗೊಂಬಂದಿದ್ದಾಯಿತು. ಒಂದು ಆ್ಯಂಡ್ರಾಯ್ಡ್ ಒಂದು ಬೇಕಿತ್ತು ನನಗೆ. ಐಫೋನ್ ಹೆಂಗೋ ಇತ್ತು, ಆ್ಯಂಡ್ರಾಯ್ಡ್ ಇಂಪಾರ್ಟೆಂಟ್ ಇತ್ತು. ಹಂಗಾಗಿ ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಸದ್ಯಕ್ಕೆ ನಮ್ಮ 3 ಗಾಡಿ ಇಲ್ಲಿದೆ. ನಮ್ಮ ಸಲಗ ಅದು ಲೋಡಾಗಿ ನಿಂತಿದೆ. ಇಲ್ಲಿ ನಮ್ಮದು ಚಿಕ್ಕ ಗಾಡಿನೂ ಇಲ್ಲೇ ಇದೆ. ಅದು ದಾವಣಗೆರೆ ಲೋಡಾಗಿ ಬಂದಿದ್ದು, ನಾಳೆ ಖಾಲಿ ಆಗುತ್ತೆ. ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ ಸೀದಾ. ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪ್ ಬೆಳಗಾವಿ ಕಡೆ ಪ್ರಯಾಣ ಶುರು ಮಾಡೋಣ. 2 ಗಾಡಿ, ಅದೊಂದು ನಮ್ಮದೊಂದು. ಇಬ್ರು ಇಡ್ಸ್ಕೊಳಕ್ಕೆ ಗಾಡಿ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ. 1 ಟೈಮು ಬಂದಿಲ್ಲ. ಇದೆ ಭಾಳ ದಿನ ಆದಮೇಲೆ ಬರ್ತಾ ಇದ್ದೀವಿ ಇಲ್ಲಿ. ಪಾಸ್ ಆಗ್ತದೆ ಆರಾಮಾಗಿ, ಏನು ಸಮಸ್ಯೆ ಏನಿಲ್ಲ. ಪಾಸ್ ಮಾಡ್ಕೊಂಡು ಹೋಗೋಣ. ನಾನು ಪಾಸ್ ಆಗಲ್ಲ ಅಂದ್ಕೊಂಡಿದ್ದೆ, ಆರಾಮ್ಸೆ ಪಾಸ್ ಆಗ್ತದೆ, ಏನು ಸಮಸ್ಯೆ ಇಲ್ಲ. ಹೋಗೋಣ. ಅದೇ 2 ಗಾಡಿ ಇದ್ದರೆ ಗಾಡಿ ಓಡಿಸೋ ಮಜಾನೇ ಬೇರೆ. ಮನೇಲಿ ಬೇರೆ ಈವ್ನಿಂಗ್ ಒಂದು 2 ಅವರ್ ಮಲ್ಕೊಂಬಂದೆ. ಒಳ್ಳೆ ನಿದ್ದೆ ಆಗೈತೆ. ಇನ್ನು ನಾನ್ ಸ್ಟಾಪ್ ಹೋಗೋದೇನೆ. ಆ ಗಾಡಿ ಬೆಳಗಾವಿಗೆ ಹೋಗಬೇಕು, ನನ್ನ ಗಾಡಿ ನೇಸರಿಗೆ ಹೋಗಬೇಕು. ಅದು ಬೆಳಗಾವಿ ಸುತ್ತಮುತ್ತ ಖಾಲಿಯಾಗಿ ಲಾಸ್ಟ್ ಪಾಯಿಂಟ್ 10 ಟೋಲ್ ಹತ್ರ ಖಾಲಿ ಆಗುತ್ತೆ. ನನ್ನ ಗಾಡಿ ಬಂದು ನೇಸರ್ಗಿಯಿಂದ ಖಾಲಿ ಮಾಡ್ಕೊತ ಬೆಳಗಾಂ ಕಡೆ ಬರುತ್ತೆ. ಉಲ್ಟಾ ಹಾಕ್ಸ್ಕೊಂಡಿದ್ದೀನಿ ನಾನೇ, ಲೇಬರ್ ಹತ್ಕೊಳಕ್ಕೆ ಈಸಿ ಆಗಲಿ ಅಂತ. ಹೆಬ್ಬಾಳ್ ಟೋಲ್ ಪಾಸ್ ಮಾಡಿ, ಚಳ್ಳಗಿರಿ ಟೋಲ್ ಪಾಸ್ ಮಾಡಿ, ಬಂಕಾಪುರ ಟೋಲಿಗೆ ಬಂದ್ವಿ. 3ನೇ ಟೋಲ್ ಆಲ್ರೆಡಿ. ನಾನ್ ಸ್ಟಾಪ್ ಹೊಡಿತಾ ಇದ್ವಿ. ಟೈಮ್ ಬಂದು 11:30. ಆರಾಮಾಗಿ ಹೋಗ್ಬಿಡ್ಬೋದು. 8:30ಗೆ ಬಿಟ್ಟಿದ್ದು 11:30. 3 ಅವರ್ಗೆ 150 ಕಿಲೋಮೀಟ್ರ್ ಕವರ್ ಮಾಡಾಕಿದ್ದೀವಿ. ಗಂಟೆಗೆ 50 ಕಿಲೋಮೀಟ್ರ್ ಲೆಕ್ಕದಂಗೆ ಓಡಿಸ್ತಾ ಇದ್ದೀವಿ ಗಾಡಿನ. ಹೋಗ್ತೀವಿ 11:30 ಅಂದರೆ 12:30 ಹುಬ್ಳಿ, 1:30 2 ಗಂಟೆ ಧಾರವಾಡ ಪಾಸ್ ಮಾಡ್ತೀವಿ ಸಿಂಗಲ್ ರೋಡ್ನ. ಆ ಕಡೆ 2 ಅವರ್ 4 ಗಂಟೆಗೆಲ್ಲ ಪಾಯಿಂಟಲ್ಲಿ ಇರ್ತೀವಿ. ಫಸ್ಟ್ ಪಾಯಿಂಟಲ್ಲಿ ಹೋಗ್ಬಿಡೋಣ. ಆ ಗಾಡಿ ಬೆಳಗಾವಿಗೆ ಹೋಗ್ಬೇಕು, ನಮ್ಮದು ನೇಸರಿಗೆ ಹೋಗಬೇಕು. ಟೋಲ್ ಪಾಸ್ ಮಾಡ್ಕೊಂಡು ಹೋಗೋಣ ಬನ್ನಿ. ಹಂಗೆ 2 ಗಾಡಿ ತೊಗೊಂಡು ಹುಬ್ಳಿ ಭಾರತ್ ಬೆಂಜ್ ಹತ್ರ ಬಂದ್ವಿ. ಇಲ್ಲೇ ಸೈಡ್ಗೆ ಹಾಕಿದ್ದೀವಿ. 2 ಗಾಡಿಗೆ ಆ್ಯಡ್ಬ್ಲೂ ತೊಗೊಂಡು ಹೋಗ್ಬೇಕು. ಹಂಗಾಗಿ ಆ್ಯಡ್ಬ್ಲೂ ಎಲ್ಲ ತೊಗೊಂಬಂದು ಇಲ್ಲೇ ಬಕೆಟ್ ಇಟ್ಕೊಂಡಿದ್ದೀನಿ. ಏನಪ್ಪ ಸಮಸ್ಯೆ ಅಂದರೆ ಇಲ್ಲಿ ಗನ್ ಮಾಡಿದ್ದಾರೆ. ಅಂದರೆ ಗನ್ನಲ್ಲಿ ಆ್ಯಡ್ಬ್ಲೂ ಹಾಕೋ ಥರ ಸಿಸ್ಟಮ್ ಮಾಡಿದ್ದಾರೆ. ಬಟ್ ಅದೊಂದು ಡೇ ಟೈಮಲ್ಲಿ ಮಾತ್ರ ಹಾಕ್ತಾರೆ, 10 to 6. ನೈಟ್ ಟೈಮ್ ಅಂದರೆ ಹಾಕಲ್ಲ. ಅದೊಂದು ಸಮಸ್ಯೆ. ನೋಡಿ ಮಾಡೋದು ಮಾಡ್ತಾರೆ. ಸೆಕ್ಯೂರಿಟಿ ಸ್ವಲ್ಪ ಅವ್ರದ್ದು ಏನೈತೆ ಅವ್ರು ಮಾತಾಡ್ಕೊಂಡು ನೈಟ್ ಹೊತ್ತು ಹಾಕ್ರಪ್ಪ ಅಂದರೆ ನಮ್ಗೆ ಅನುಕೂಲ. ಒಂದು ಟ್ರಿಪ್ಪಿಗೆ 300 ರೂಪಾಯಿ ದುಡ್ಡು ಉಳಿಯುತ್ತೆ ನಮಗೆ. ತಿಂಗಳಿಗೆ 1,500 ಮನಿ ಸೇವ್ ಆಗ್ತದೆ. ಲೂಸ್ ಆಗ್ತದೆ. ಯಾಕಂದರೆ ಲೂಸ್ ಬಂದು 50 ರೂಪಾಯಿ ಲೀಟ್ರು. ಇದು ಬಂದು ಬಕೆಟಲ್ಲಿ 65 ರೂಪಾಯಿ ಲೀಟ್ರು. 20 ಲೀಟ್ರ್ ಲೂಸ್ಗೆ 1,000 ರೂಪಾಯಿ ಬಿಲ್ ಆಗುತ್ತೆ ನಮ್ಗೆ. ಲೂಸ್ ಹಾಕ್ಸಿದ್ರೆ ಒಂದು ಬಕೆಟ್ ತಗೊಂಡ್ರೆ 1,300 ರೂಪಾಯಿ ಆಗುತ್ತೆ. 300 ರೂಪಾಯಿ ಆ ಬಕೆಟ್ಗೋಸ್ಕರ ಎಕ್ಸ್ಟ್ರಾ ಕೊಡ್ತೀವಿ. ಆ ಬಕೆಟ್ ನಾವು ಯೂಸು ಮಾಡಲ್ಲ, ಯಾಕಂದ್ರೆ ಕೊಟ್ಬಿಡ್ತೀವಿ. ಸುಮ್ಮನೆ ನಮಗೆ ಟ್ರಿಪ್ಗೂ 300 ರೂಪಾಯಿ ಲಾಸು. ಏನು ಮಾಡ್ತೀರಾ? ಅವ್ರು ಏನಾರ ಶೋರೂಮಲ್ಲಿ ವ್ಯವಸ್ಥೆ ಮಾಡಬೇಕು. ನೋಡೋಣ, ಬೆಳಗ್ಗೆ ಇನ್ನೊಂದು ಸಾರಿ ಅವ್ರಿಗೆ ಮ್ಯಾನೇಜರ್ಗೆ ಫೋನ್ ಮಾಡಿ ಮಾತಾಡೋಣ ಬನ್ನಿ. ಈಗ ಸದ್ಯಕ್ಕೆ ಗಾಡಿ ಎತ್ಕೊಂಡಿದ್ದಿಂದ ಸೀದಾ ಹೊರಡೋಣ. ಆಲ್ರೆಡಿ 12:45 ಹುಬ್ಳಿ ರೀಚ್ ಆದ್ವಿ. 1 ಗಂಟೆ ಅಷ್ಟೊತ್ತಿಗೆ ಹುಬ್ಳಿ ಪಾಸ್ ಮಾಡ್ತೀವಿ. ನನ್ನ ಪ್ರಕಾರ 2 ಗಂಟೆಗೆ ಸಿಂಗಲ್ ರೋಡ್ ಪಾಸ್ ಮಾಡ್ತೀವಿ. ಧಾರವಾಡ ಎಲ್ಲ ಪಾಸ್ ಮಾಡಿ ಇಲ್ಲೇ ಸೈಡ್ಗೆ ಹಾಕ್ತಾಯಿದ್ವಿ. ನಮ್ಮದೊಂದು ಗಾಡಿ ಇದೆ, ಆ ಕಡೆ ಬಂದು ನಿಂತಿದೆ.
ಗಾಡಿ ಡ್ರೈವರ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಇಲ್ಲೇ ಸೈಡ್ಗೆ ಹಾಕ್ತಾಯಿದ್ವಿ. ನೋಡಿ ಅಲ್ಲಿದೆ ಗಾಡಿ, ನಮ್ಮ ಛೋಟಾ ಭೀಮು. ಹೋಗಿ ಮಾತಾಡಿಸ್ಕೊಂಡು ಬರೋಣ. ಅದು ಆ ಕಡೆ ಹಿರಿಯೂರಿಗೆ ಲೋಡಾಗಿ ಹೋಗ್ತಾಯಿದೆ. ಆ ಗಾಡಿನ ಡ್ರೈವರ್ನ ಮಾತಾಡಿಸಿ ಕಳಿಸಿ ಈಗ ನಾವು ಹೋಗಬೇಕು. ಇಲ್ಲಿ ಮುಂದೆ ಒಂದು ಟ್ಯಾಂಕರ್ ಅಡ್ಡ ಹಾಕ್ಬಿಟ್ಟವ್ರೆ. ಟ್ಯಾಂಕರ್ ತೆಗೆದ ತಕ್ಷಣ ರೈಟ್ಗೆ ಎತ್ಕೊಂಡು 2 ಗಾಡಿ ಹೋಗೋಣ. ಅಂತೂ ಇಂತೂ MK ಹುಬ್ಳಿಗೆ ಬಂದಿದ್ದಾಯಿತು. ನಮ್ಮ ಸಲಗ ಆಲ್ರೆಡಿ ಸ್ಟ್ರೈಟ್ ಹೋಯ್ತು, ಮುಂದೆ ಹೋಯ್ತು ಸಲಗ. ಸ್ವಲ್ಪ ಮುಂದೆ ಇದ್ದು ಒಂದು 4-5 ಕಿಲೋಮೀಟರ್ ಡಿಫ್ರೆನ್ಸ್ ಆಗಿತ್ತು. ನಾನು ಹಿಂದೆ ಉಳ್ಕೊಂಡ್ಬಿಟ್ಟಿದ್ದೆ. ನಾನು ಇವಾಗ ಇಲ್ಲಿಂದ ಲೆಫ್ಟ್ ತೊಗೊಂಡು ನೇಸರ್ಗಿ ಕಡೆ ಹೋಗೋಣ ಬನ್ನಿ. ಇಲ್ಲಿ ಬಿಟ್ಟರೆ ನೆಕ್ಸ್ಟ್ ಸ್ಟಾಪ್ ನೇಸರ್ಗಿನೇ. ಒಂದು ಅವರ್ಗೆ ಹೊಡೆದ್ಬಿಡ್ತೀನಿ, ಇಲ್ಲಿ ಸಮಸ್ಯೆ ಏನಿಲ್ಲ. ಫೈನಲಿ ನಮ್ಮ ಅನ್ಲೋಡಿಂಗ್ ಪಾಯಿಂಟ್, ಅಂದರೆ ಅನ್ಲೋಡಿಂಗ್ ಪಾಯಿಂಟ್ ಅಲ್ಲ, ನಮ್ಮ ಲೇಬರ್ ಬರೋ ಪಾಯಿಂಟಿಗೆ ಬಂದಿದ್ದಾಯಿತು. ನೇಸರ್ಗಿ ಕ್ರಾಸ್ ಸೀದಾ ಬಂದ್ವಿ ಪಾಯಿಂಟ್ಗೆ. ಮುಂದೆ ಜಾಗ ಇದೆಯಾ? ಇದೆ. ಇಲ್ಲೇ ಸೈಡ್ಗೆ ಹಾಕ್ಕೊಂಡು ಮಲ್ಕೊಳ್ಳೋಣ. ಬರ್ತಾರೆ ಲೇಬರ್ಸ್, ಬಂದು ಅವರೇ ಎಬ್ಬರಿಸ್ತಾರೆ. ಇಲ್ಲೇ ಹಾಕ್ಬಿಡೋಣ, ಮುಂದೆ ಜಾಗ ಇಲ್ಲ, ಮತ್ತೆ ಇಲ್ಲೇ ಹಾಕ್ಕೊಂಬಿಡೋಣ. ಅನ್ಲೋಡಿಂಗ್ ಪಾಯಿಂಟಿಗೆ ಬಂದ ತಕ್ಷಣ ಗಾಡಿನ ಸೈಡ್ಗೆ ಹಾಕಿ ಮಲಗಿದ್ದೆ. ಒಂದು ½ ಅವರ್ ಒಳಗೆ ಲೇಬರ್ಸ್ ಬಂದು ಎಬ್ಬರಿಸಿದ್ರು. ಗಾಡಿ ಎತ್ಕೊಂಬಂದು ಸೀದಾ ಖಾಲಿ ಮಾಡ್ತಾಯಿದ್ದೀವಿ. ಇದು ಯಾವ ಪಾಯಿಂಟಪ್ಪ ಅಂದರೆ ಲಾಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ ಆಲ್ರೆಡಿ, ನೋಡ್ಬೋದು. ಪ್ರಕಾಶ್ ಅಣ್ಣವ್ರಿಗೆ ಗಾಡಿ ಕೊಟ್ಬಿಟ್ಟು ನಾನು ಮಲ್ಕೊಂಬಿಟ್ಟಿದ್ದೆ. 5 ಗಂಟೆಯಿಂದ 9 ಗಂಟೆವರೆಗೆ ಒಳ್ಳೆ ನಿದ್ದೆ ಆಯಿತು. ಇವಾಗಿದ್ದೀನಿ ಲಾಸ್ಟ್ ಪಾಯಿಂಟಲ್ಲಿ. ಏನೊಂದು 5-6 ಚೀಲ ಇದೆ ಅಷ್ಟೇ. ಗಾಡಿನೇ ಖಾಲಿ ಆಗೋಯ್ತು ಇವತ್ತು ಬೇಗ. ಬಟ್ ಏನಪ್ಪ ಸಮಸ್ಯೆ ಅಂದರೆ ಇನ್ನೊಂದು ಗಾಡಿ ನಮ್ಮ ಜೊತೆಗೆ ಬಂತಲ್ಲ ಸಲಗ, ಅದು ಖಾಲಿ ಆಗಿಲ್ಲ. ಅದಾಗಿ ಹೆಂಗೆ ಬಂದೆ ತಂಗೆ ನಿಂತೈತೆ. 5 ಜನ ಲೇಬರ್ಸು ಒಂದೇ ಗಾಡಿಗೆ ಬಂದ್ರು ಇವತ್ತು. ಬೇರೆ ಟೈಮಲ್ಲೆಲ್ಲ ಇದಕ್ಕರ್ಧ ಬರೋದು. ಈ ಸರಿ ಸ್ವಲ್ಪ ಅಲ್ಲಿಂದ ಅವ್ರಿಗೆ ಹೋಗೋಕ್ಕೇನೂ ಸಿಕ್ಕಿಲ್ಲ ಅಂತ ಈ ಥರ ಮಾಡ್ಕೊಂಡ್ರು. ನಮ್ಮ ಗಾಡಿ ಖಾಲಿ ಆಯಿತು, ಆ ಗಾಡಿನ ಖಾಲಿ ಮಾಡ್ತಾರೆ ಇವಾಗ. ಹೋಗಿ ಖಾಲಿ ಮಾಡ್ಕೊಂಡು ಕಾಕ್ತಿಗೆ ಹೋಗ್ಬೇಕು. ಆ ಕಡೆ ರೋಡ್ ಕ್ಲೋಸ್ ಆಗಿಬಿಟ್ಟೈತೆ. ಹಂಗಾಗಿ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇದು ಯಾವುದೋ ಫ್ಯಾನ್ ರೋಡ್ ಅಂತೆ, ನೋಡ್ಬೋದು. ಫ್ಯಾನ್ಗಳ ಹತ್ರಕ್ಕೆ ಹೋಗ್ತೀವಿ ಅಣ್ಣಲ್ಲ, ನೋಡಿ. ಫುಲ್ಲು ಅಪ್ಪಚ್ಕೊಂಡು ಹೋಗ್ತಾ ಇದು ಬೆಟ್ಟದ ಮೇಲೆ. ಇದು ರೋಡ್ ಅಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರು. ಅಲ್ಲೇ ಮುಂದೆ ರೋಡೇ ಇಲ್ಲ. ನೋಡಿ ಫುಲ್ ಆಫ್ ರೋಡಿಂಗ್ ಇವತ್ತು ನಮ್ಮ ಗಾಡಿ. ಅಂತೂ ಇಂತೂ ಈ ಕಚ್ಚಡ ರೋಡ್ ಮುಗಿಸ್ಕೊಂಡು ಬಂದ್ವಿ ಮೇನ್ ರೋಡ್ಗೆ. ಹೆಂಗಿತ್ತಣ್ಣ ವಿನೋದಣ್ಣ ರೋಡು? ಭಯಂಕರ ಅಡ್ವೆಂಚರ್ ಆಫ್ ರೋಡ್ ಆಯ್ತು ಇವತ್ತು. ನೋಡೋಣ ಆ ಕಡೆ ನಾನು ಜೋರಾಗಿ ಬಂದ್ಬಿಡ್ತಾರೆ 100ಆಗೆ. ನೋಡ್ರಿ 100ಆಗಿ ಬಂದ್ರಿ, ಹೇಳ್ದಂಗೆ ಬಂದ್ರು ನೋಡ್ರಿ. ರೈಚಾ ಓ ಇಲ್ಲಿ ಕಟ್ಟಾಗಲ್ಲ ಅಂತಿದ್ದವ, ಆರಾಮಾಗಿ ಕಟ್ಟಾಯ್ತು. ನಮಗೋಸ್ಕರ ಹೊಸ್ದಾಗಿ ರೋಡ್ ಮಾಡಿದಾರೆ ನೋಡಿ. ಲೇಬರ್ಸ್ನೆಲ್ಲ ನಮ್ಮ ಸಲಗಾಗಿ ಕಳಿಸ್ಬಿಟ್ಟು ಇಲ್ಲೇ ಗಾಡಿ ಸೈಡ್ಗೆ ಹಾಕಿದ್ದು ಪಾರ್ಕಿಂಗ್ ಇದು. ಇಲ್ಲೇ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಬನ್ನಿ ಈಗ ಹೊರಡೋಣ. ಲೇಟ್ ಆಗೋಯ್ತು. ಇಲ್ಲಿ ನಿಲ್ಸಿ ಆಲ್ರೆಡಿ 1 ಅವರ್ ಮೇಲೆ ಆಯಿತು. ಸುಮ್ಮನೆ ರೆಸ್ಟ್ ಮಾಡ್ತಾಯಿದ್ದೆ. ಲೋಡ್ ಇವತ್ತು ಆಗಲ್ಲ, ನಾಳೆ ಆಗುತ್ತೆ. ಹಂಗಾಗಿ ಬನ್ನಿ ಸೀದಾ ಲೋಡಿಂಗ್ ಪಾಯಿಂಟ್ ಕಡೆ ಹೋಗೋಣ. 10 ಹತ್ರನೇ ಆಲ್ಟ್ ಆಗಿದ್ದು. ಏನಪ್ಪ ಅಂದರೆ ನಮ್ಮ ಸಲಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಅದು ಖಾಲಿಯಾಗಿ ಬರಲಿ, ಜೊತೆಗೆ ಹೋಗೋಣ ಲೋಡ್ಗೆ ಅಂತ. ಅದು ಗಾಡಿನೂ ಬಂತು, ಹೋಗ್ತಾ ಇದೆ ಸಲಗ. ನಾವು ಇವಾಗ ಇಲ್ಲಿಂದ ಹೊರಡೋಣ ಬನ್ನಿ. ನಮ್ಮ ಸಲಗ ಡ್ರೈವರ್ ಊಟ ಮಾಡಿಲ್ಲ ಅಂತೆ. ಹಂಗಾಗಿ ಇಲ್ಲೇ ಸೈಡ್ಗೆ ಹಾಕಪ್ಪ, ಊಟ ಮಾಡ್ಕೊಂಡು ಹೋಗ್ಬಿಡೋಣಂತೆ ಅಂತ ಹೇಳ್ದೆ. ನಂದು ಊಟ ಆಗಿದೆ. ನಮ್ಮ ಡ್ರೈವರ್ಗೋಸ್ಕರ ಇಲ್ಲೇ ಸೈಡ್ಗೆ ಹಾಕ್ತಾ ಇದ್ದೀನಿ. ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಆರಾಮಾಗಿ. ಏನು ಅರ್ಜೆಂಟ್ ಏನಿಲ್ಲ. ಇಲ್ಲಿ ಜಾಗ ಇದೆ, ಹೋಟ್ಲು ಇದೆ. ಹಂಗಾಗಿ ಅಶೋಕ್ ಲೇಲ್ಯಾಂಡ್ ಬಾಸ್ 1920 ಸಕ್ಕತ್ತಾಗಿದೆ ಗಾಡಿ ಮಾತ್ರ. 22 ಫೀಟು ಡಬಲ್ ಕ್ಯಾಬಿನು. ಅಣ್ಣ ಫುಲ್ ಆಲ್ಟ್ರ್ ಮಾಡಿಸೋರೆ. ಫ್ರಂಟ್ ಕ್ಯಾಬಿನ್ ಎಲ್ಲ ವೈಟ್ ಕಲರ್ ಪೇಂಟ್ ಮಾಡಿಸಿ ನಮ್ಮ ಥರ ಸಕ್ಕತ್ತಾಗಿ ಮಾಡಿಸಿ. ಸಬ್ಸ್ಕ್ರೈಬರ್ ಅಣ್ಣ ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಹೋದರು. ನಾವು ಇವಾಗ ಇಲ್ಲಿಂದ ಹೋಗೋಣ. ಏನಪ್ಪ ಅಂದರೆ ಪಾರ್ಟಿ ಬೆಳಗ್ಗೆಯಿಂದ ನಾಳೆ ಲೋಡ್ ಮಾಡ್ತೀನಿ ಆರಾಮಾಗಿ ಬಾ ಅಂತ ಈಗ ಫೋನ್ ಮಾಡಿ ಕುತ್ಕೋಬೇಕಾಗ್ತಾನೆ. ಇವಾಗ ಒಂದು ಅರ್ಧ ಮಾಡಿ ನಾಳೆ ಅರ್ಧ ಮಾಡ್ತೀನಿ, ಬೇಗ ಬಾ ಅಂತ. ಬೆಳಗ್ಗೆ 10:30 ಸಂಜೆ 5 ಗಂಟೆ ಆಗೈತೆ. ಬರೀ 40 ಕಿಲೋಮೀಟ್ರ್ ಬಂದು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ. ಯಾಕೋ ಸ್ವಲ್ಪ ನನಗೂ ರೆಸ್ಟ್ ಇರಲಿಲ್ಲ. ಹಂಗಾಗಿ ನಿಲ್ಸ್ಕೊಂಡು ಆರಾಮಾಗಿ ಬಂದೆ. ನಮ್ಮ ಸಲಗಾಗಿ ವೆಯ್ಟ್ ಮಾಡ್ತಾಯಿದ್ದೀನಿ ಕಾರಣ ಸ್ವಲ್ಪ ಲೇಟ್ ಆಯಿತು. ಬನ್ನಿ ಸೀದಾ ಈಗ ಪಾಯಿಂಟ್ಗೆ ಹೋಗೋಣ. ಈಗ ಒಂದು ಅರ್ಧ ಗಾಡಿ ಲೋಡ್ ಮಾಡ್ತಾರೆ. ಅಂದರೆ ಒಂದು ಗಾಡಿ ಅರ್ಧ ಗಾಡಿ ಲೋಡ್ ಆಗುತ್ತೆ. ಇನ್ನೊಂದು ಗಾಡಿ ಫುಲ್ ಗಾಡಿ ಮತ್ತು ನಮ್ಮದು ಅರ್ಧ ಗಾಡಿ 2 ನಾಳೆ ಲೋಡ್ ಆಗುತ್ತೆ. ನಮ್ಮದು ಬಡಾಬಾಯ್ ಅಂದರೆ ನಮ್ಮದು 8 ವೀಲು ಲೋಡ್ ಆಗ್ತಾಯಿತ್ತು. ಅದು ಆಪೋಸಿಟ್ ಸಿಗುತ್ತೆ, ತೋರಿಸ್ತೀನಿ. ಆಪೋಸಿಟ್ ಬರುತ್ತೆ ಅದು 2 ಗಾಡಿ ತೊಗೊಂಬಂದು ಇಲ್ಲಿ ಸೈಡ್ಗೆ ಹಾಕಿದ್ವಿ. ನಮ್ಮದು 8 ವೀಲ್ ಲೋಡ್ ಆಗಿ ಬಂತು, ನೋಡ್ಬೋದು. ಬರ್ತಾ ಇದೆ ನಮ್ಮ ರಾಕೇಶ್ ಅವರ ಗಾಡಿ ಬರ್ತಾ ಇದೆ.
ನಮ್ಮ ರಾಕಿ ಗಾಡಿ ಬಂದು ಇವಾಗ ನೈಟ್ ಆ್ಯಂಡ್ ನೈಟ್ ಹೋಗುತ್ತೆ. ನಮ್ಮ ಗಾಡಿ 2 ಗಾಡಿ ಬೆಳಗ್ಗೆ ಲೋಡ್ ಆಗುತ್ತೆ. ಲೋಡೆಡ್ ಟ್ರಕ್. ಗಾಡಿ ಲೋಡ್ ಆದರೆ ನೋಡೋಕ್ಕೆ ಒಂಥರ ಖುಷಿ ನೋಡಿ. ಬಾ ಹಿಂದವಾ. The next day. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ ಕಂಟಿನ್ಯೂಷನು. ಗಾಡಿಗಳು ಸದ್ಯಕ್ಕೆ 2 ಇಲ್ಲಿದ್ದಾವೆ. ನಮ್ಮ 8 ವೀಲ್ ಬಂದು ಹೋಯ್ತು ರಾತ್ರಿ 9 ಗಂಟೆಗೆ ಬಿಟ್ಟರೆ ಇಲ್ಲಿಂದ. 2 ಬೆಂಜು ಸದ್ಯಕ್ಕೆ ಇಲ್ಲಿ ನಿಲ್ಸಿದ್ದೀವಿ. ಸಲಗ ಮತ್ತು ಭೀಮಾ 2 ಜೊತೆಗೆ ಇದ್ದಾವೆ. ಅಲ್ಲಿಂದನೂ ಜೊತೆಗೆ ಲೋಡೋದು, ಇವಾಗ ಇಲ್ಲಿಂದನೂ ಜೊತೆಗೆ ಲೋಡ್ ಆಗ್ತವೆ. 2 ಗಾಡಿನೂ ತೊಗೊಂಡೋಗ್ಬೇಕು. ನಮ್ಮ ಸಲಗನ್ನು ಕೂಡ ಮಾಡಿಫಿಕೇಷನ್ ಮಾಡಿಸಿ ಅಂತ ತುಂಬ ಜನ ಹೇಳ್ತಾಯಿದ್ರೆ, ಸದ್ಯದಲ್ಲೇ ಮಾಡಿಸ್ತೀವಿ. ಇದನ್ನು ಕೂಡ ರಿವೀಲ್ಡ್ ಮಾಡಿಸ್ತೀವಿ ಗಾಡಿ. ಆ ಗಾಡಿಗೂ ಈ ಗಾಡಿಗೂ ತುಂಬ ಡಿಫ್ರೆನ್ಸ್ ಆಗಿದೆ. 2 ಸೇಮ್ ಮಾಡಲು ಸೇಮ್ ಮಂತಲ್ಲಿ ತೊಗೊಂಡಿರೋ ಗಾಡಿ. ಬಟ್ ಈ ಗಾಡಿಗೂ ತುಂಬ ಡಿಫ್ರೆನ್ಸ್ ಆಗಿಬಿಟ್ಟಿದೆ. ಸ್ವಲ್ಪ ಹಳೇದಾಗ್ಬಿಟ್ಟಿದೆ. ಯಾಕಂದರೆ ಇದು ತಗೊಂಡಾಗಿಂದ ಲೋಕಲ್ಲೇ ಓಡಿಸ್ತಾ ಇರೋದು. 1 ವರ್ಷ ನಾನು ಓಡಿಸಿದೆ ಅಷ್ಟೇ, ಮತ್ತು 2 ವರ್ಷ ಡ್ರೈವರ್ ಕೈಯಲ್ಲಿ ಓಡಿರೋ ಗಾಡಿ. ಹಾಗಾಗಿ ಈ ಥರ ಇದೆ. ಇದು ಹೆಚ್ಚು ಕಡಿಮೆ 2 ವರ್ಷದಿಂದ ನನ್ನ ಕೈಲಿ ಮತ್ತು ಶರತ್ ಬ್ರೋ ಕೈಯಲ್ಲಿ ಅಷ್ಟೇ ಓಡಿದ್ದು. ಹಾಗಾಗಿ ಶರತ್ ಬ್ರೋ ಯಾಕೆ ಬರ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಶರತ್ ಬ್ರೋ ಬಂದು ಅವರು ಅಣ್ಣವ್ರ ಗಾಡಿ ತಗೊಂಡಿದ್ದಾರೆ ಅಂತ. ಹಾಗಾಗಿ ಅವ್ರ ಗಾಡಿ ಓಡಿಸ್ಕೊಂಡು ಅಲ್ಲ ಊರಲ್ಲಿದ್ದಾರೆ. ಬೆಂಗಳೂರು ಮೈಸೂರು ಲೋಕಲ್ ಓಡಿಸ್ಕೊಂಡು. ನಮ್ಮ ಸ್ವಲ್ಪ ಲಾಂಗ್ ಆಗ್ತದಲ್ಲ ಸುಮ್ಮನೆ, ಹಂಗಾಗಿ ಅಲ್ಲ ಊರಲ್ಲೇ ಇದ್ದಾರೆ ಲೋಕಲ್ ಓಡಿಸ್ಕೊಂಡು. ಹಂಗಾಗಿ ಬರ್ತಾಯಿಲ್ಲ ಅಷ್ಟೇ. ಫೋನೆಲ್ಲ ಮಾತಾಡ್ತಾ ಇರ್ತಿದ್ದೀನ. ಬೇರೆ ಸಮಸ್ಯೆ ಏನೂ ಇಲ್ಲ. ತುಂಬ ಜನ ತುಂಬ ಥರ ತಿಳ್ಕೊಂತೀರ. ಸದ್ಯಕ್ಕೆ ಇವಾಗ ಗಾಡಿಗಳು ಎತ್ಕೊಂಡು ಲೋಡ್ಗೆ ಹೋಗಬೇಕು. ಇಲ್ಲೇ ವಾಶ್ರೂಮ್ ಎಲ್ಲ ಹೋಗಿ ಬಂದಿದೆ. ಅದು ಪೆಟ್ರೋಲ್ ಬಂಕಲ್ಲಿ ನಿಲ್ಸೋದು, ಅದೊಂದು ನಮ್ಮ ಬೆನಿಫಿಟ್ಟು. ನಮ್ಮದೆಲ್ಲ ಮುಗೀತು. ನಮ್ಮ ಚಾಲಕರು ಹೋಗಿದ್ದಾರೆ. ಇನ್ನೊಂದು ಗಾಡಿ ಡ್ರೈವರು ಬರಲಿ, ಹೋಗೋಣ. ಇಲ್ಲಿಂದ ಗಾಡಿ ಎತ್ಕೊಂಡು ಲೋಡ್ ಮಾಡ್ಸೋಣ. ಇವತ್ತು 2 ಗಾಡಿ ಜೊತೆಗೆ ಲೋಡ್ ಆಗ್ತದೆ. ಜೊತೆಗೆ ಬಿಡ್ತೀವಿ. ಯಶವಂತಪುರ ನಾಳೆ ಬೆಳಗ್ಗೆ ಜೊತೆಗೆ ರೀಚ್ ಆಗ್ತೀವಿ. ಅಲ್ಲಿಂದ ಸೀದಾ ಗಾಡಿ ತೊಗೊಂಬಂದು ಇಲ್ಲಿ ನಿಲ್ಸಿದ್ದೀವಿ. 3 ಗಾಡಿ. ಅಣ್ಣವ್ರದ್ದು ಗಾಡಿನೂ ಲೋಡ್ ಆಗ್ತೈತೆ. ಅಣ್ಣ ನಿಮ್ಮ ಹೆಸರೇ ಅಣ್ಣ? ಆರಾಮ. ನಿಮ್ಮ ಹೆಸರು? ಆರಾಮಿದ್ದೀರಾ? ನಿಮ್ಮದು ಲೋಡ್ ಆಗುತ್ತೆ ಈಗ. 3 ಗಾಡಿನೂ ಜೊತೆ ಕರ್ಕೊಂಡು ಹೋಗ್ತಾರೆ. 3 ಗಾಡಿಗೂ ಸಪ್ರೇಟ್ ಲೇಬರು ಲೋಡ್ ಮಾಡ್ತಾರೆ. 12 ಗಂಟೆ ಮಟ್ಟ ಬಿಟ್ಬಿಡೋಣ, ಎಲ್ಲ ಜೊತೆಗೆ ಹೋಗ್ಬಿಡೋಣ. ಬನ್ನಿ, ಎಲ್ಲ ಬಂದರು. ಇವ್ರನ್ನೆಲ್ಲ ಎತ್ತಾಕೊಂಡು ಹೋಗೋಣ. ಆಯ್ ಫೈನ್. लोड करता है अभी पूरा. चलो हमारा गाड़ी को किधर जाता है? अरे तुम्हारी गाड़ी में आने. ए कितना 3 दिन का 3 2 ಗಾಡೀಲಿ ಸ್ವಲ್ಪ ಮಾಲ್ ಹಾಕ್ಕೊಂಡ್ವಿ. ಒಂದು 70 ಚೀಲ 2 ಗಾಡೀಲು ಇಲ್ಲಿ ಹಾಕ್ಕೊಂಡ್ವಿ. ಇನ್ನು ಉಳಿದಿರೋದು ನೆಕ್ಸ್ಟ್ ಊರ್ಗೆ ಹೋಗಿ ಹಾಕ್ಕೊಬೇಕು. ನೆಕ್ಸ್ಟ್ ಊರ್ ಬಂದು ಇಲ್ಲಿನ ಒಂದು 5 ಕಿಲೋಮೀಟ್ರ್ ಇದೆ, ಹೋಗೋಣ. ಒಬ್ಬರೇ ರೈತರದ್ದು 70 ಚೀಲ ಡಿವೈಡ್ ಮಾಡ್ಕೊಂಡಿದ್ದೀವಿ. ಈಗ ಗಾಡಿ ಲೋಡಿಂಗ್ ಎಲ್ಲ ಬರೋದಿಂದ ಸಾಕ್ತಾ ಇದೆ. ನೋಡ್ಬೋದು, ಲೋಡ್ ಮಾಡ್ತಾ ಇದ್ದಾರೆ. ನಾವು ಓಟ್ಸ್ ರೆಡಿ ಮಾಡ್ಕೊಂಡು ಟಿಫನ್ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಟೈಮ್ ಬಂದು 11 ಗಂಟೆ. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು, ಯಾಕಂದರೆ ಗಾಡಿ ಇಲ್ಗೂ ರಿವರ್ಸ್ ಹೊಡಿಬೇಕಿತ್ತು. ಇದನ್ನೇ ಲಾಸ್ಟ್ ಪಾಯಿಂಟು. ಇಲ್ಲೊಂದು 100 ಚೀಲ ಇದೆ ಹಾಕ್ಕೊಂಡು, ಇನ್ನೊಂದು ಹತ್ರ 150 ಚೀಲ ಇದೆ, ಅದು ಹಾಕ್ಕೊಂಡ್ರೆ ಮುಗ್ದೋಯ್ತು. ನಮ್ಮ ಸಲಗ ಕೂಡ ಲೋಡ್ ಆಗ್ತೈತೆ. 2 ಗಾಡಿ ಲೋಡ್ ಆಗುತ್ತೆ. 2 ಗಾಡಿ ಜೊತೆಗೆ ಬಿಡೋಣ ಅಂತ ಇವತ್ತು. ಜೊತೆಗೆ ಜರ್ನಿ ಇರುತ್ತೆ 2 ಗಾಡಿದು ಇವತ್ತು. ಸಲಗ ಮತ್ತು ಭೀಮಾ ತುಂಬ ದಿನದ ನಂತರ. ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಬಂದು ಒಂದು ಪೈನಾಪಲ್ ಕೊಟ್ಟಿದ್ರು ನೋಡಿ, ಕಟ್ ಮಾಡಿ ಇಟ್ಟಿದ್ದೀನಿ, ತಿಂತಾ ಇದ್ದೀನಿ. ಜೊತೆಗೆ ನೋಡಿ ಇಷ್ಟು ಆಗಿದೆ. ಒಂದೇ ಪೈನಾಪಲ್ ಸಕ್ಕತ್ತಾಗಿದೆ. ಕೇರಳ ಪೈನಾಪಲ್ ಇದು. ಕೇರಳದಿಂದ ಲೋಡಾಗಿ ಬಂದಿತ್ತು ಗಾಡಿ ಅವ್ರು ನಮ್ಗೆ ಕೊಟ್ಟು, ನಮ್ಮ ಸಬ್ಸ್ಕ್ರೈಬರ್ ಅಂತ. ಸಕ್ಕತ್ತ 1 ನಂಬರ್ ಪೈನಾಪಲ್, ಸಕ್ಕ ಟೇಸ್ಟ್ ಇದೆ. ಇಲ್ಲ ಲೇಬರ್ಸ್ ಕೂಡ ಲೋಡ್ ಮಾಡಿ ಸುಸ್ತಾಗಿದ್ರೆ ಅವರು ತಿಂತಾರೆ ಅಂತ ಕಟ್ ಮಾಡಿದೆ. ಇನ್ನೂ 2 ಇದೆ, ನೋಡೋಣ. ಇದನ್ನು ಶಾರ್ಟೇಜ್ ಬಂತು ಅಂದರೆ ಇನ್ನೊಂದು ಕಟ್ ಮಾಡೋಣಂತೆ. ಸಕ್ಕತ್ತ ಇದು ನೋಡಿ ಪೈನಾಪಲ್ ಯಾವ ಥರ ಇದೆ ಅಂತ. ले लो भैया, चलो सब तुम्हारा ही है. ए मिकाया 1 पीस दे दो बस मेरे को. एक बस, छोटा वाला दे दो बस. तुम खा लो. कैसा है? स्पीड बहुत है ना. और चाहे तो और कट करके देता हो. हम खाओ. ಸೌಂದಿ ಘಾಟ್ ಹತ್ತಿಸ್ತಾ ಇದ್ದೀವಿ. ಇವತ್ತೊಂದು ಗಾಡಿ ಆಕ್ಸಿಡೆಂಟ್ ಆಗಿದೆ ನೋಡಿ ಇಲ್ಲಿ. ಟೋಲ್ ವೀಲ್ ಇದು ಬ್ರೇಕ್ ಫೇಲ್ ಆಗಿ ಗೊತ್ತಿರೋದು. ಲಾಸ್ಟ್ ಟೈಮ್ ಗ್ಲಾಸ್ ಗಾಡಿ ಆಗಿತ್ತಲ್ಲ, ಅದೇ ಥರ ನೋಡಿ. ಆ ಕಡೆಯಿಂದ ಹೆವಿ ಡೌನು, ಈ ಕಡೆಯಿಂದ ಹೆವಿ ಅಪ್ಪು. ಗಾಡಿ ಹತ್ರ ಬಂದುಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ದು. ಟೈರೆಲ್ಲ ಚೆಕ್ ಮಾಡೋಣ. ಟೀ ಕುಡ್ಕೊಂಡು ಬಂದಿದ್ದಾಯಿತು. ಜಾಸ್ತಿ ಏನು ವ್ಲಾಗ್ ಮಾಡೋಕೆ ಹೋಗ್ತಿಲ್ಲ, ಸಿಂಪಲಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಗೋಣ ಬನ್ನಿ ಇಲ್ಲಿಂದ ನಾನ್ ಸ್ಟಾಪ್ ಆಗೇನೆ. ನಮ್ಮದಕ್ಕೆ ನಸೀಬು ಸರಿ ಇಲ್ಲ. ಒಬ್ಬಳೆ ಸಿಂಗಲ್ ರೋಡಿಗೆ ಬಂದ್ವಿ. ಗಾಡಿ ಪಂಚರ್ ಆಗಿದೆ ಬ್ಯಾಕ್ ಲೆಫ್ಟ್ ಸೈಡ್ದು. ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಡ್ರೈವರ್ಗಳಿಗೆ ಕಷ್ಟ ಬರೋದೆ ಟೈರ್ ಪಂಚರ್ ಆದಾಗ. ಏನೂ ಮಾಡೋಕ್ಕಾಗಲ್ಲ, ಹಾಕ್ಕೊಂಡು ಹೋಗೋಣ. ಸ್ಟೆಪ್ನಿ ಫಿಟ್ ಮಾಡ್ಕೊಂಡು ಹೋಗೋಣ. ಸ್ಟೆಪ್ನಿ ಚೆನ್ನಾಗಿದೆ. ಒಳಗಡೆ ಟೈರ್ ಚೆನ್ನಾಗಿರೋ ಟೈರು ತೋರಿಸ್ತೀನಿ ಬನ್ನಿ. ಸೂಪರಾಗಿರೋ ಟೈರ್ ಪಂಚರ್ ಆಗಿದೆ. ಆ ಕಡೆ ಏರ್ ಬಂದರೆ ಅದೇನೋ ಆಗಿಲ್ಲ ನೋಡಿ. ಗಾಡಿ ಏನೋ ಪಂಚರ್ ಆಯಿತು. ಯಾವ ಕಾರಣಕ್ಕೆ ಪಂಚರ್ ಆಯಿತು ಅನ್ನೋದು ರೀಸನ್ ತುಂಬ ಇಂಪಾರ್ಟೆಂಟು. ರೋಡ್ ಕನ್ಸ್ಟ್ರಕ್ಷನ್ ಮಾಡೋರು ದಯವಿಟ್ಟು ನೆಟ್ಟಿಗೆ ಮಾಡಿ, ನಿಮ್ಮಿಂದ ನಾವು ಸಾಯಬೇಕು.
ಜಾಕೆಟ್ ನಿಲ್ಸಿದ್ದೀನಿ ಗಾಡಿನ ನೋಡಿ ಏನಾಗಿದೆ ಅಂತ. ಇದು ಬಂದು ಲೈನರ್ ಒಳಗೆ ಮಣ್ಣು ಹೋಗ್ದಂಗೆ ಪ್ಲೇಟ್ ಇರುತ್ತೆ ಇದು ಒಂದು ಎಕ್ಸ್ಟ್ರಾ. ಯಾವುದು ಈ ಪ್ಲೇಟ್ ಏನಿದೆ ಇದು ಮುಟ್ಟಕ್ಕಾಗ್ತಾಯಿಲ್ಲ. ಇದೇನಪ್ಪ ಆಗಿದೆ ಅಂದರೆ ನೋಡ್ಬೋದು, ಯಾವುದೋ ಕಲ್ಲು ಹೊಡೆದಿದೆ ಇಲ್ಲಿ ಕರೆಕ್ಟಾಗಿ. ಈ ರೋಡ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋ ರೋಡ್ ನಿಮಗೂ ಗೊತ್ತು ಯಾವ ಥರ ಇದೆ ಹುಬ್ಳಿ ಧಾರವಾಡ ಅಂತ. ಇಲ್ಲಿಗೆ ಯಾವುದೋ ಕಲ್ಲು ಹೊಡೆದ್ಬಿಟ್ಟು ಇದ್ರ ಕಬ್ಬಣ ಬಂದು ಡಿಸ್ಕಿಗೆ ಟಚ್ ಆಗಿದೆ. ಈ ಡಿಸ್ಕು ತಿರುಗುತ್ತೆ, ನೆನಪಿರಲಿ. ಈ ಡಿಸ್ಕ್ ಏನಿದೆಯೋ ತಿರುಗ್ತದೆ. ಯಾವ ಸ್ಪೀಡಾಗಿ ತಿರುಗುತ್ತೆ ಅಂದರೆ ಗಾಡಿ 60 ಕಿಲೋಮೀಟ್ರ್ ಸ್ಪೀಡ್ ಇದ್ದಾಗ ಯಾವ ರೇಂಜಿಗೆ ತಿರುಗ್ಬೋದು ಅಂತ ನೀವೇ ಯೋಚನೆ ಮಾಡಿ. ಈ ಕಬ್ಬಣ ಬಂದು ಇದು ತಿರುಗಿ ಹೀಟ್ ಆಗ್ತದೆ. ಹೀಟ್ ಆಗಿ ಬೆಂಕಿ ಹತ್ಕೊಳೋ ಸಾಧ್ಯತೆ ಕೂಡ ಇತ್ತು. ಇದು ಸದ್ಯಕ್ಕೆ ನಮ್ಮ ದೃಷ್ಟಕ್ಕೆ ಏನೂ ಆಗಿಲ್ಲ. ಇದು ಉಜ್ಜಿ ಡಿಸ್ಕ್ ಹೀಟ್ ಆಗಿದೆ ಸಿಕ್ಕಾಪಟ್ಟೆ. ಫಸ್ಟು ಮುಟ್ಟಕ್ಕಾಗ್ತಾ ಇಲ್ಲ ಅದನ್ನ. ಅದು ಹೀಟ್ ಆಗಿಬಿಟ್ಟು ಟೈರ್ ಹೀಟ್ ಆಗಿದೆ. ಟೈರ್ ಸಿಕ್ಕಾಪಟ್ಟೆ ಇದು ಒಳಗೊಳ ಟೈರ್ ಓವರ್ ಹೀಟ್ ಆಗಿಬಿಟ್ಟು ಏನಾಗಿದೆ, ಟ್ಯೂಬು ಪ್ಲಾಫು ಏನೋ ಹೋಗಿದೆ ಒಳಗಡೆ. ಬೇರೆ ಟೈರ್ ಯಾವುದೂ ಅಷ್ಟೊಂದು ಹೀಟಿಲ್ಲ. ಇದು ಹೀಟಿಲ್ಲ, ಹೊರಗಡೆ ಹೀಟಿಲ್ಲ. ಈ ಟೈರು ಏನೇನಾಗಿಲ್ಲ. ಇದನ್ನು ಮಾತ್ರ ಮುಟ್ಟಕ್ಕಾಗ್ತಾಯಿಲ್ಲ, ಅಷ್ಟು ಹೀಟ್ ಆಗೈತೆ. ಇದರಿಂದನೇ ಆಗಿರೋದು. ನೋಡ್ಕೊಳ್ಳಿ ಕ್ಲೀನಾಗಿ. ರೋಡ್ ಕನ್ಸ್ಟ್ರಕ್ಷನ್ ಮಾಡೋ ನನ್ನ ಮಕ್ಕಳು ಕ್ಲೀನಾಗಿ ಮಾಡಿರಿ. ಎಲ್ಲಂದ್ರಲ್ಲೇ ಡೈವರ್ಷನ್ಗಳು ಕೊಟ್ಟರೆ ಹಿಂಗೆ ಆಗೋದು. ನೋಡಿ ಯಾವ ರೇಂಜಿಗೆ ಹೊಡೆದಿದೆ ಇದು. ಇನ್ನು ಸ್ವಲ್ಪ ಸುತ್ತಿಗೆಲ್ಲ ಏನೋ ಹೊಡ್ಕೊಂಡು ರೆಡಿ ಮಾಡಿಕೊಂಡು ಹೋಗೋಣ ನಾವೇನೆ. ಸ್ಕ್ರೂ ಡ್ರೈವರ್ನ ನಾವೇ ಹಾಕ್ಬಿಟ್ಟು ಎಳಿತಾ ಇದ್ವಿ ಬೇಡ ಅಂತ. ಇಲ್ಲ ಅಂದರೆ ಸ್ಪಾನರ್ ತಗೊಂಡು ಬೋಲ್ಟ್ಗಳು ಬಿಚ್ಚಬೇಕಾಗುತ್ತೆ ಅಷ್ಟೇ. ಇದು ಉಜ್ತಾ ಇದೆ, ಒಳಗೆ ಕೂಡ ಉಜ್ತಾ ಇದೆ ನೋಡಿ ಎಲ್ಲಿವರೆಗೂ ಉಜ್ಜಿದೆ ಅದು. ಡಿಸ್ಕ್ ಬಿಚ್ಚಿದ್ರೆ ಕ್ಲೀನಾಗಿ ಗ್ಯಾಪ್ ಸಿಗುತ್ತೆ. ಕ್ಲೀನಾಗಿ ರೆಡಿ ಮಾಡ್ಕೊಳ್ಳೋಣ ನಾವೇನೆ. ಮಾಡೋಣ, ಏನಾನ ಕಿತಾಪತಿ ಮಾಡಲೇಬೇಕು. ಯಾಕಂದ್ರೆ ನೈಟ್ ಆ್ಯಂಡ್ ನೈಟ್ ಹೋಗ್ಬಿಡ್ಬೇಕು. ಈರುಳ್ಳಿ ಲೋಡು ಬೆಂಡ್ ಆಗುತ್ತೆ. ಇದೇ ಬೆಂಡ್ ಆಯ್ತಲ್ಲ, ಇದೊಂದು ಸ್ವಲ್ಪ ಒಳಗಡೆ ಬೆಂಡ್ ಮಾಡ್ಕೊಬೇಕು. ಲಿವರ್ ತೊಗೊಂಡು ಹೊಡ್ಕೊಂಡು ಸುತ್ತಿಗೆ ತೊಗೊಂಡು ಹೊಡ್ಕೊಂಡು ಹೋಗೋಣ. ಇದರಿಂದನೇ 100% ಆಗಿರೋದು ನೋಡಿ. ಇಲ್ಲೆಲ್ಲ ಎಷ್ಟು ಬಿದ್ದಿದೆ ಪೌಡ್ರು ಮತ್ತು ಉಜ್ಕೊಂಡಿರೋದು ನೋಡಿ. ಅಪ್ಪ ಡಿಸ್ಕ್ ಉಜ್ಜಿ ಹೆಂಗೆ ಹೀಟಾಗೈತೆ ಅಂದರೆ ಹೇಳ್ಬಾರ್ದು. ಇದು ಅಷ್ಟು ಹೀಟಾಗೈತೆ ಡಿಸ್ಕು. ವೀಲ್ ಬೋಲ್ಟ್ ಬಿಚ್ಚ ಅಷ್ಟು ಅದಕ್ಕೆ ಸಾಹಸ ಪಟ್ಬಿಟ್ವಿ. ಮೊನ್ನೆ ಹೊಸ ಬೋಲ್ಟ್ ಹೊಡಿಸಿ ಮಿಷಿನಲ್ಲಿ ಟೈಟ್ ಮಾಡಿಸಿದ್ದು. ಹಂಗಾಗಿ ಮಿಷಿನ್ ಇದ್ದಿದ್ದಕ್ಕೂ ಒಳ್ಳೇದಾಯಿತು. ಮಿಷಿನಲ್ಲಿ ಫುಲ್ ಬಿಚ್ಚಾಕಿದ್ದೀವಿ. ಈಗ ಎಲ್ಲ ಬೋಲ್ಟ್ ಲೂಸ್ ಮಾಡಿದ್ದೀವಿ. ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಏನೂ ಮಾಡೋಕ್ಕಾಗಲ್ಲ. 1 ಗಂಟೆ ಟೈಮ್ ವೇಸ್ಟ್ ಆಯಿತು. ಇನ್ನು ಸ್ಟೆಪ್ನಿ ಚೇಂಜ್ ಮಾಡಬೇಕು. ಅದೆಲ್ಲ ಬಿಸ್ತಾ ಇದೀವಿ ನಾನು ನೋಡಿ. ಕಷ್ಟ ಅಂದರೆ ಕೆಲವು ಸಾರಿ ಬರ್ತದೆ ನಮ್ಮ ಡ್ರೈವಿಂಗ್ ಫೀಲ್ಡಲ್ಲಿ. ಯಾರಿಗೆ ಹೇಳ್ತೀರಾ, ಮುಟ್ಟಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿ ಆಗ್ಬಿಟ್ಟಿದ್ದಾವೆ. ಬರೀ ವೀಲ್ ಸ್ಪಾನರ್ಲ್ಲ ಬಿಸ್ತಾ ಇದ್ದೀನಿ. ಅಷ್ಟು ಬೆಂಕಿ ಆಗಿಬಿಡೈತೆ ಡಿಸ್ಕ್ ಒಳಗಡೆದು. ಯಪ್ಪ ಇದೇನು ಕಟ್ಟಾಗಿತ್ತೋ ಇದನ್ನು ಸ್ವಲ್ಪ ಲೆವೆಲ್ ಮಾಡಿದ್ದೀನಿ. ನೋಡೋಣ ಬೆಳಿಗ್ಗೆ. ಇದು ಪ್ಲೇಟ್ ಚೇಂಜ್ ಮಾಡಬೇಕಾಗುತ್ತೆ. ಈ ಪ್ಲೇಟ್ ಐತಲ್ಲ, ಇದು ಲೈನಲ್ಲಿ ಧೂಳು ಹೋಗ್ದಂಗೆ 2 ಸೈಡ್ ಮೇಲೊಂದು ಕೆಳಗೊಂದು ಪ್ಲೇಟ್ ಇರ್ತದೆ. ಇದು ಬಂದು ಹೊಡ್ಕೊಂಡು ಈ ಡ್ರಮ್ಗೆ ಉಜ್ಜಿ ಹೀಟಾಗಿರೋದು. ಡ್ರಮ್ ಜೊತೆ ಡಿಸ್ಕು ಬಂದು ಉಜ್ತಾ ಇತ್ತದು. ಮುಟ್ಟಕ್ಕಾಗ್ತಾಯಿಲ್ಲ, ಬೆಂಕಿ ಆಗಿಬಿಟ್ಟಿದೆ. ಕಬ್ಬಣ ಉಜ್ಜಿದಾಗ ನಿಮಗೆ ಗೊತ್ತು ಘರ್ಷಣೆ ಆಗುತ್ತೆ. ಕಿಡಿ ಕೂಡ ಸಿಡಿಯೋಂಥ ಚಾನ್ಸಸ್ ಇರ್ತದೆ. ಕಿಡಿ ಸಿಡ್ಕೊಂಡು ಬೆಂಕಿ ಎತ್ಕೊಂಡಿದ್ರೆ ಏನು ಮಾಡಬೇಕಿತ್ತು. मैं क्या बोल रहा हूँ, वो आग लग गए तो क्या कर सकता था? हाँ, वो ऐसा लोहा टच हो जोर से हो तो आग लगेगा ना. ऐसा वो तो क्या कर सकता था. जल्दी समझ आया, मालूम हो गया पंचर होके. नहीं तो बहुत दिक्कत है. ಪಂಚರ್ ಆಗಿ ಒಳ್ಳೇದಾಯ್ತು ಅಂದ್ಕೊಳ್ಳಿ. ಇಲ್ಲ ಅಂದಿದ್ರೆ ಭಾಳ ಸಮಸ್ಯೆ. ಅದು ಒಳಗಡೆ ಕಟ್ ಮಾಡಿದೆ ನೋಡಿ. ಇದು ನೋಡಿ ಒಳಗಡೆ ಡ್ರಮ್ನೇ ಕಟ್ ಮಾಡಿದೆ ನೋಡಿ. ಇದು ಅಷ್ಟು ಪವರ್ಫುಲ್ಲಾಗೈತೆ ಇದು. ತೆಗೆದು ತೋರಿಸ್ತೀನಿ ನಿಮಗೆ. देखो ये लोहा को कट किया ड्रम. लोहा है वो अंदर का. ನೋಡಿ ಎಂಥ ಡೇಂಜರ್ ಕೆಲಸ, ಎಂಥ ಡೇಂಜರು. ಬೇಗ ಏನೋ ಸಮಸ್ಯೆ ಇಲ್ದಂಗೆ ಕ್ಲಿಯರ್ ಆಯಿತು. ಟೈರೆಲ್ಲ ಫಿಟ್ ಮಾಡಿ ವೀಲ್ ಬೋಲ್ಟನ್ನು ಟೈಟ್ ಮಾಡಬೇಕಿತ್ತು. ರಾಡ್ ಸ್ವಲ್ಪ ಬೆಂಡ್ ಆಗಿಬಿಡ್ತು ನೋಡಿ. ಬೆಂಡ್ ಆಗೈತೆ ರಾಡು. ಹಂಗಾಗಿ ನಮ್ಮ ಚಿಕ್ಕ ಗಾಡಿ ಬಂತು. ಆ ಗಾಡೀಲಿ ರಾಡ್ ಇಸ್ಕೊಂಬಿಟ್ಟು ಟೈಟ್ ಮಾಡ್ಕೊಂಡು ಹೋಗೋಣ. ನಮ್ಮ 089 ನಮ್ಮ ರಣಧೀರ ಬಂದಿದೆ. ಆ ಗಾಡೀಲಿ ವೀಲ್ ಸ್ಪಾನರ್ ಇಸ್ಕೊಂಡು ಲಿವರ್ ಇಸ್ಕೊಂಡು ಟೈಟ್ ಮಾಡ್ಕೊಂಡು ಹೋಗೋಣ. ಸ್ಪಾನರ್ ಹಿಂಗೆ ಕರೆಕ್ಟಾಗಿದೆ, ಲಿವರ್ ಬೇಕಿತ್ತು ಒಂದು. ನಮ್ಮದು ನಸೀಬೇ ಸರಿ ಇಲ್ಲ, ಗಂಡು ನಸೀಬು. ಏನು ಮಾಡ್ತೀರಾ. ಸ್ಟೆಪ್ನಿ ಫಿಟ್ ಮಾಡಿ ಜಾಕ್ ಇಳಿಸ್ ನೋಡಿದ್ರೆ ಸ್ಟೆಪ್ನಿದು ಗಾಳಿ ಇಲ್ಲ. ಪಂಚರ್ ಶಾಪ್ ಅವ್ರಿಗೆ ಫೋನ್ ಮಾಡಿದ್ದೀವಿ. ಅವ್ರಿಗೆ ವೆಯ್ಟಿಂಗು, ಬರ್ತಾರೆ, ವೆಯ್ಟ್ ಮಾಡೋಣ. ಇಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ವಿ. ನಮ್ಮ ಸಬ್ಸ್ಕ್ರೈಬರ್ ಬಿಸ್ಕೆಟ್ ಕೊಟ್ಟೋದ್ರು, ತಿನ್ರಪ್ಪ ಅಂತ. ಬಾರಪ್ಪ ತಿನ್ನೋಣ.
ಯಾಕೆ ಆ ಕಡೆ ಹೋಗ್ತೀಯಾ? ಇದೇ ಊಟ ನಮಗೆ. ಊಟ ಮಾಡಿಲ್ಲ ಗುರು ಇವತ್ತು. ಟೈಮ್ ಬಂದು ಕರೆಕ್ಟಾಗಿ 12 ಗಂಟೆ ಆಗ್ತಾ ಬಂತು. ಊಟ ಇಲ್ಲ, ಎಂಥದಿಲ್ಲ. ವನವಾಸ ಇವತ್ತು ನಮ್ಮ ಈ ರೋಡಲ್ಲಿ. ಬದುಕು ನೀನಂತೆ ಅದಾದ ಹಾಡೈತಲ್ಲ, ಅದನ್ನ ಹೇಳ್ಬೇಕು ಇವಾಗ ನಾವು ಇಲ್ಲಿ ಕುತ್ಕೊಂಡು. ಟೈರ್ ಎಲ್ಲ ರೆಡಿ ಮಾಡಿಸ್ಕೊಂಡು ಫಿಟ್ ಮಾಡೋ ಅಷ್ಟೊತ್ತಿಗೆ ಟೈಮ್ ಬಂದು 1 ಗಂಟೆ ಆಯಿತು. ಅಣ್ಣವ್ರನ್ನ ಕರೆಸಿದ್ವಿ ಪಂಚರ್ ಶಾಪ್ ಅಣ್ಣನ ನಂಬರ್ ಕೆಳಗೆ ಹಾಕಿರ್ತೀನಿ. ಹುಬ್ಳಿಲಿ ಏನೋ ಪಂಚರ್ ಆದರೆ ಹುಬ್ಳಿ ಸಿಂಗಲ್ ರೋಡಲ್ಲಿ ಫೋನ್ ಮಾಡಿ ಬಂದು ರೆಡಿ ಮಾಡಿ ಕೊಡ್ತಾರೆ. ಅಣ್ಣ ಥ್ಯಾಂಕ್ ಯು. ನಿಮ್ಮ ನಂಬರ್ ಹೇಳ್ಬಿಡಿ ಹಂಗೆ ಒಂದ್ಸರಿ. ನಮ್ಮ ಹೆಸರು ಪ್ರಕಾಶ್ ಅಂತೇಳಿ. ಹುಬ್ಳಿ ಧಾರವಾಡ ಎನಿ ಟೈಮ್ ಯಾವಾಗಿದ್ರು ಕಾಲ್ ಮಾಡಿ ಪಿಕಪ್ ಮಾಡ್ತೀವಿ. ನಿಮ್ಗೆ ಏನೋ ಸಮಸ್ಯೆ ಇದ್ರು ಮೆಕ್ಯಾನಿಕ್ 24x7. ಓಕೆ. ಹುಬ್ಳಿ ಧಾರವಾಡ ಬೈಪಾಸಲ್ಲಿ ಏನೇ ಆದರೂ ಅಣ್ಣಗೆ ಫೋನ್ ಮಾಡಿರಿ, ಗಾಡಿ ಇದೆ. ಪಂಚರ್ ಸರ್ವಿಸು ಓಕೆ. ಓಕೆ, ನಿಮ್ಮ ನಂಬರ್ ಹೇಳ್ಬಿಡಿ ಹಂಗೆ ಒಂದ್ಸರಿ. 7204692118. ಇನ್ನೊಂದ್ಸರಿ ಹೇಳಿ. 7204692118. ನಂಬರ್ ನೋಟ್ ಮಾಡಿ ಸೇವ್ ಮಾಡ್ಕೊಳ್ಳಿ, ಕೆಲ್ಸಕ್ಕೆ ಬರುತ್ತೆ ಎಲ್ಲರಿಗೂ. ಸರಿ ಅಣ್ಣ, ತುಂಬ ಧನ್ಯವಾದ ಬಂದು ಇಷ್ಟೊತ್ತು ಮಾಡ್ಕೊಟ್ಟಿದ್ದು ಕೆಲಸ. ಓಕೆ ಅಣ್ಣ, ಸಿಗೋಣ ಮತ್ತೆ, ಬಾಯ್. ನಮ್ಮ ಗಾಂಡು ನಸೀಬ್ ಹೆಂಗೈತೆ ಅಂದರೆ ಹೇಳಕ್ಕೆ ಆಗ್ತಾಯಿಲ್ಲ ಬಿಡಿ. ಏರ್ ಬಂದ್ರಿ ಟೈರ್ ಇದು, ತುಂಬ ಹಳೆ ಟೈರ್ ಇದು. ನೋಡಿ ಹೆಂಗೆ ಒಣಗಿತ್ತು. ಇವತ್ತೇ ಕೈ ಕೊಡ್ತು ಸರಿಯಾಗಿ. ಪಟಾಕಿ ಹೊಡೆದಂಗೆ ಹೊಡಿತು. ಇದು ಹೊಡಿಯೋದೆಲ್ಲ ಮೇನು ನೋಡಿ. ಮಡ್ಗಾಡ್ಗಯ ಕ್ಯಾನ್ ನೋಡಿ, ಕ್ಯಾನ್ಗಯ ಒಂಥರ ಬಾಂಬ್ ಸಿಡ್ದಂಗೆ ಸಿಡ್ದೈತಿ. ಗಾಡಿಗೆ ಸ್ಟೆಪ್ನೆಲ್ಲ ಫಿಟ್ ಮಾಡ್ಕೊಂಡಿದ್ದಾಯಿತು. ಸ್ಟೆಪ್ನಿನೂ ಸರಿ ಇಲ್ಲ, ನೋಡ್ಬೋದು ತಂತಿ ಕಾಣ್ತಾ ಇತ್ತು ಆಲ್ರೆಡಿ. ಈಗ ದುರ್ಗದವರೆಗೂ ಹೋದ್ರೂ ಸಾಕು. ದುರ್ಗದಲ್ಲಿ ಒಂದು ಜೊತೆ ಹೊಸ ಟೈರ್ ಹಾಕ್ಕೊಂಡು ಹೋಗೋಣ. ಇಲ್ಲ ಹೋಗಿ ಖಾಲಿ ಮಾಡ್ಕೊಂಡು ಬರ್ಬೋದೇನು, ಸಮಸ್ಯೆ ಏನಿಲ್ಲ, ನಡೀತದೆ. ಆ ಟೈರ್ ಅಂತೂ ಹೊಡೆದೋಯ್ತು. ಇಲ್ಲಿಗೆ ಬಂದು ಸುಮಾರು 4ರಿಂದ 5 ಅವರ್ ಆಯಿತು. ಸರಿ ಅಣ್ಣ, ಬಾಯ್. 4ರಿಂದ 5 ಅವರ್ ಆಯಿತು. ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿ ಮಾಡ್ಕೊಳಕ್ಕೆ ಬೇಗ ಆಗಿತ್ತು. ಸ್ವಲ್ಪ ನಮ್ಮ ಬೇರೆ ಸಮಸ್ಯೆಯಿಂದ ಹೋಗೋಕ್ಕಾಗಿರಲಿಲ್ಲ. ಇವಾಗ ಬಿಡ್ತಾ ಇದ್ದೀವಿ. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಹೊರಡುವಂಥ ಸಮಯ. ರಾಣೆಬೆನ್ನೂರಿಂದ ದಾವಣಗೆರೆ ಹತ್ತತ್ರ ಬಂದರೆ ಮತ್ತೆ ಇನ್ನೊಂದು ಟೈರ್ ಪಂಚರು. ಏನು ಕರ್ಮ ಗುರು, 3ನೇ ಸಾರಿ ಜಾಕ್ ಎತ್ತಿವತ್ತು ಟೈರ್ ಬಿಚ್ಚಿರೋದು. ಏನು ಹೊಸ ಟ್ಯೂಬು ಪ್ಲಾಫ್ ಹಾಕ್ಸ್ಕೊಂಡು ಒಳಗೆ ಹಾಕ್ಕೊಂಬಂದಿದ್ವು, ಅದೇ ಟೈರು ಮತ್ತೆ ಪಂಚರ್ ಆಗೈತೆ. ಟ್ಯೂಬ್ ಏನಾಗಿಲ್ಲ, ಬರೀ ಪಂಚರ್ ಒಂದು ಆಗೈತೆ. ಸದ್ಯಕ್ಕೆ ಪಂಚರ್ ಆಗಕ್ಕೆ ಕೊಟ್ಟಿದ್ದೀವಿ, ರೆಡಿ ಮಾಡ್ತಾಯಿದ್ದಾರೆ. ಫೈನಲ್ ಆಗಿ ಚಿತ್ರದುರ್ಗ ರೀಚ್ ಆಗಿದ್ದಾಯ್ತು ಸೇಫಾಗಿ. ನೋಡಿ ಇವರೇ ನಮ್ಮ ಜೊತೆಗೆ ಬಂದಿರೋದು ಪಾರ್ಟಿಗಳು. ಈಗ ಇಲ್ಲಿಂದ ಸೀದಾ ಮನೆ ಹತ್ರ ಟೈರ್ ಹಾಕ್ಬೇಕು ಒಂದು ಜೊತೆ ಇವಾಗ ಫಸ್ಟು. ಯಾಕಂದರೆ ರೋಸ್ ಎದ್ದೋಗ್ಬಿಟ್ಟಿದ್ದೀನಿ ಇವತ್ತು ಅಂದ್ಕೊಳ್ಳಿ. 3 ಸಾರಿ ಜಾಕ್ ಎತ್ತಿ ಇಳಿಸಿ ಸಾಕಾಗೋಗಿದೆ. ಒಂದು ಜೊತೆ ಟೈರ್ ಹಾಕ್ಕೊಂಡು ಹೋಗೋಣ. ಹೊಸ ಟೈರ್ ಥರ ಕೇಳಿದ್ದೀನಿ ಆಲ್ರೆಡಿ, ತೊಗೊಂಬರ್ತಾ ಇದ್ದಾರೆ. ಡೈರೆಕ್ಟ್ ಪಂಚರ್ ಶಾಪ್ ಹತ್ರ ಹೋಗಿ ಟೈರ್ ಹಾಕ್ಸ್ಕೊಂಡು ಹೋಗ್ಬಿಡೋಣಂತೆ. ಸದ್ಯಕ್ಕೆ ಇಲ್ಲಿ ಹೋಟ್ಲ ಹತ್ರ ನಿಲ್ಸೋಣ. ಅವ್ರು ಊಟ ಗೀಟ ಮಾಡ್ಕೊಳ್ಳಿ, ಅಷ್ಟರಲ್ಲಿ ಟೈರ್ ಬರ್ತದೆ. ಟೈರ್ ಬಂದ ತಕ್ಷಣ ಹೋಗ್ಬಿಟ್ಟು ಬರೋಣ. ನಾವು ಗಾಡಿ ತೊಗೊಂಬಂದ್ಬಿಟ್ಟು ನಿಲ್ಲಿಸಿ ಟೈರೆಲ್ಲ ಬಿಸ್ತಾ ಇದ್ದೀವಿ. ಇದನ್ನೆಲ್ಲ ಕಟ್ ಮಾಡಿ ಹಾಕ್ಸೋಣ, ಕಟ್ ಮಾಡಿ ಬಿಸಾಕೋಣ ಇದನ್ನು. ಸದ್ಯಕ್ಕಿರಲಿ. ಮೇಲ್ಗಡೆ ಪ್ಲೇವುಡ್ ಏನಾರು ಹೊಡೆದೋಗೈತಾ? ಪ್ಲೇವುಡ್ಗೆ ಏನು ಹೊಡೆತ ಬಿದ್ದಿಲ್ಲ, ನಡೀತದೆ. ಈಗ ಈ ಟೈರ್ ಸ್ಟೆಪ್ನಿಗೆ ಹೋಗುತ್ತೆ. ಇಲ್ಲಿಗೆ 2 ಹೊಸ ಟೈರ್ ಬರ್ತವೆ. 2 ಟೈರ್ ಬಂದಿದ್ದಾವೆ ಆಲ್ರೆಡಿ, ತೋರಿಸ್ತೀನಿ ಬನ್ನಿ. ನೋಡಿ, ಅಪೋಲೋ MD+ ಹೆವಿ ಟೈರ್ಸ್ನ ಹಾಕ್ಸ್ತಾ ಇದ್ದೀವಿ. 2 ಟೈರ್ ಒಂದು ಜೊತೆ. ಟೈರೆಲ್ಲ ಫಿಟ್ ಮಾಡಿಸ್ಬಿಟ್ಟು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಸಂಜೆ 5:15 ಬಿಡ್ತಾ ಇದ್ದೀವಿ. 2 ಅವರ್ 3 ಅವರ್ ಇಲ್ಲೇ ವೆಯ್ಟ್ ಮಾಡಿದ್ವಿ, ಬಿಸಿಲು ಕಮ್ಮಿ ಆಗಲಿ ಅಂತ. ಇವಾಗ ಕಮ್ಮಿ ಆಗಿದೆ, ಅಲ್ಲಿಂದ ಹೊರಡ್ತಾ ಇದ್ದೀವಿ. ಬನ್ನಿ ಹೊರಡೋಣ, ಬೆಂಗಳೂರು ಕಡೆ ಪ್ರಯಾಣ ಶುರು ಮಾಡೋಣ. ನೋಡಿ ಸೂರ್ಯ ಮುಳುಗ್ತಾ ಇದ್ದಾನೆ. ಎಂಥ ಸನ್ಸೆಟ್ ಇವತ್ತು, ಸಖತ್ತಾಗಿ ಕಾಣ್ತಾ ಇದೆ. ಅಲ್ಲಿಂದ ಸೀದಾ ನಮ್ಮ ಹಿರಿಯೂರು ಮಲೆನಾಡು ಚಾ ಹತ್ರ ಬಂದ್ಬಿಟ್ಟು ಒಂದು ಕಾಫಿ ಕುಡ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ಹೋಗೋಣ ನಾನ್ ಸ್ಟಾಪ್ ಆಗೇನೆ ಬೆಂಗಳೂರಿವರೆಗೂ. ಸಿರಾ ಹತ್ರ ಟೀ ಕುಡಿದ್ಬಿಟ್ಟು ಅಲ್ಲಿಂದ ಸೀದಾ ಹಾಸ್ಪಿಟಲ್ ಜೈನ್ ಹತ್ರ ಬಂದು ನಿಲ್ಸಿದ್ದೀವಿ. ಈಗ ಏನಪ್ಪ ಕೆಲಸ ಅಂದರೆ ಊಟ ಮಾಡ್ಕೊಂಡು ಹೋಗ್ಬೇಕು. ನಮ್ದು 8 ವೀಲ್ ಆ ಕಡೆಯಿಂದ ಬರ್ತಾಯಿದ್ದು ಲೋಡಾಗಿ, ಮತ್ತು ನಮ್ಮ ಸಲಗನೂ ಆ ಕಡೆಯಿಂದ ಬರ್ತಾಯಿದ್ದು ಲೋಡಾಗಿ. ನಿನ್ನೆ ಇವತ್ತು ಬೆಳಗ್ಗೆ 2 ಗಾಡಿ ಖಾಲಿಯಾಗಿ ಲೋಡ್ ಆಯಿತು. ಇನ್ನೇನು ಆ 2 ಗಾಡಿ ಮಾತಾಡಿಸ್ಕೊಂಡು ಹಾಗೆ ಅವ್ರನ್ನ ಆ ಕಡೆ ಕಳಿಸಿ ನಾವು ಈ ಕಡೆ ಹೋಗೋಣ, ಊಟ ಮಾಡ್ಕೊಂಡು ಬರೋಣ. ಬನ್ನಿ ಇಲ್ಲೇ ಜೈನ್ ಹತ್ರ ಹೋಗ್ಬಿಟ್ಟು 10 ರೂಪಾಯಿ. ಫೈನಲ್ ಆಗಿ ಮಾರ್ಕೆಟ್ ರೀಚ್ ಆಗಿದ್ದಾಯಿತು 12:15ಗೆ. ಈಗ ಕಾಟಾಗಿ 2 ಗಾಡಿ ಇರೋದು, ಆರಾಮಾಗಿ ಕಾಟ ಮಾಡಿಸ್ಕೊಂಡು ಹೊರಗಡೆ ಹೋಗೋಣ. ಸೇಫಾಗಿ ಮಾರ್ಕೆಟ್ ರೀಚ್ ಆಗಿದ್ದಾಯಿತು. इसका बाजू में काटा का बाजू में उधर लेने का, हाँ उधर साइड 10 रुपये दे दो. गाड़ी नंबर बोलो, नटराज नाम बोलो, नटराज ट्रेडर्स. हाँ
K01 लिखे दे दो। ले पेन इसको ले लो। हाँ ले लो, लिखो पेन। K01 KA01 AN 8055 055 कितना 407 पीस है ना। 406। हाँ बोलो उसको, वो भी बोलने का। नटराज ट्रेडर्स बोलने का। ओ ಓಕೆ ಈಗ ಅವ್ರು ಗೇಟ್ ಪಾಸ್ ಮಾಡಿಸ್ಕೊಂಬರ್ತಾರೆ, ನಾವು ಕಾಟ ಮಾಡಿಸ್ಕೊಂಡು ಸೀದಾ ಅಂಗಡಿ ಹತ್ರ ರಿವರ್ಸ್ ಹಾಕೊಂಡು ಫಸ್ಟು ಫೈನಲ್ ಆಗಿ ಮಾರ್ಕೆಟ್ ಹತ್ರ ಬಂದು ಗಾಡಿನ ರಿವರ್ಸ್ ಹಿಡಿದು ನಿಲ್ಲಿಸಿದ್ದಾಯಿತು. ಇನ್ನು ಬೆಳಗ್ಗೆ ಖಾಲಿ ಮಾಡ್ತಾರೆ. ಇವಾಗ ಆರಾಮಾಗಿ ರೆಸ್ಟ್ ಮಾಡೋದಷ್ಟೇ ಕೆಲಸ ನಮ್ಮದು.